ಮಾಜಿ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಬಿಗ್ ಶಾಕ್. ಸಂಪುಟದಲ್ಲಿ ಗೆದ್ದು ಬೀಗಿದ ಡಿಕೆ ಶಿವಕುಮಾರ್. ವೀಕ್ಷಕರೇ, ಕಾಂಗ್ರೆಸ್ ರಾಜಕೀಯದಲ್ಲಿ ಕಳೆದ 2 ತಿಂಗಳಿನಿಂದ ನಡೀತಿದ್ದ ಬಹುದೊಡ್ಡ ಹೈಡ್ರಾಮಾಗೆ ಕೊನೆಗೂ ತೆರೆ ಬಿದ್ದಿದೆ. ಹೈಕಮಾಂಡ್ ಅಳೆದು ತೂಗಿ ಕೊನೆಗೂ 20 ಜನರ ಹೊಸ ಸಚಿವರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಆದರೆ ಈ ಹೊಸ ಪಟ್ಟಿ ಹೊರಬೀಳ್ತಿದ್ದಂತೆಯೇ ಸಚಿವ ಸ್ಥಾನ ಕೈತಪ್ಪಿದವರ ಕಣ್ಣು ಕೆಂಪಾಗಿದೆ. ಯಾಕೆಂದ್ರೆ ಇದು ಕೇವಲ ಸಚಿವ ಸಂಪುಟ ಪುನರ್ರಚನೆಯಲ್ಲ, ಇದು 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನ ಟಾರ್ಗೆಟ್ ಮಾಡಿ ಹೈಕಮಾಂಡ್ ಹೆಣೆದಿರುವ ಮಾಸ್ಟರ್ ಗೇಮ್ ಪ್ಲಾನ್. ಈ ಪಟ್ಟಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಂತೂ ಸ್ಪಷ್ಟ, ಇಲ್ಲಿ ಡಿಕೆ ಶಿವಕುಮಾರ್ ಪೂರ್ಣ ಪ್ರಮಾಣದ ಮೇಲುಗೈಯನ್ನ ಸಾಧಿಸಿದ್ದಾರೆ. ಮತ್ತೊಂದೆಡೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಬೆನ್ನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಹೈಕಮಾಂಡ್ ಅತಿದೊಡ್ಡ ಆಘಾತ ನೀಡಿದೆ. ಸಿದ್ದರಾಮಯ್ಯರವರ ಆಪ್ತ ವಲಯದಲ್ಲಿದ್ದ ಘಟಾನುಘಟಿ ನಾಯಕರು, ಸಚಿವರಾಗಿದ್ದ ಹಿರಿಯ ತಲೆಗಳನ್ನೇ ಸಂಪುಟದಿಂದ ಹೊರದಬ್ಬಲಾಗಿದೆ. ಹೊಸಬರಿಗೆ ಇದು ಲಕ್ ಆಗಿದ್ದು ಮಂತ್ರಿಗಿರಿ ಸಿಕ್ಕವರು ಫುಲ್ ಖುಷ್ ಆಗಿದ್ದಾರೆ. ಹಾಗಾದ್ರೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಯಾರಿಗೆಲ್ಲ ಸಚಿವ ಸ್ಥಾನ ಕೈ ತಪ್ಪಿದೆ? ರಾಹುಲ್ ಗಾಂಧಿ ಅವರು ಹಾಕಿದ ಆ ಜಾತಿವಾರು ಲೆಕ್ಕಾಚಾರವೇನು? ಡಿಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ತಮ್ಮ ಪಟ್ಟು ಗೆಲ್ಲಿಸಿದ್ದು ಹೇಗೆ? ಈ ನೂತನ ಸಂಪುಟದ ಹಿಂದೆ ಅಡಗಿರುವ ಪಕ್ಕ ರಾಜಕೀಯ ತಂತ್ರಗಾರಿಕೆಯನ್ನ ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ನೋಡ್ತಾ ಹೋಗೋಣ ಬನ್ನಿ. ಡಿಕೆಶಿ ಕ್ಯಾಬಿನೆಟ್ ನಲ್ಲಿ ಯಾರ್ಯಾರು ಇದ್ದಾರೆ? ಜಾತಿ ಲೆಕ್ಕಾಚಾರ ಹೇಗಿದೆ? ರಾಹುಲ್ ಬಿಗ್ ಪ್ಲಾನ್. ವೀಕ್ಷಕರೇ, ಈಗ ಡಿಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ರೂಪಿಸಿದ ಜಾತಿವಾರು ಲೆಕ್ಕಾಚಾರವನ್ನ ನೋಡ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಬಲವರ್ಧನೆಗಾಗಿ ಪ್ರತಿಯೊಂದು ಸಮುದಾಯಕ್ಕೂ ಪ್ರಾತಿನಿಧ್ಯ ನೀಡುವ ಯತ್ನ ಮಾಡಲಾಗಿದೆ. ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ 20 ಸಚಿವರ ಸಂಪೂರ್ಣ ಜಾತಿವಾರು ವಿವರವನ್ನ ನೋಡೋಣ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಬಲವರ್ಧನೆಯನ್ನ ನೋಡಿದ್ರೆ, ಪಿಎಂ ನರೇಂದ್ರ ಸ್ವಾಮಿ ಮಳವಳ್ಳಿ ಎಸ್ಸಿ, ಶಿವರಾಜ ತಂಗಡಗಿ ಕನಕಗಿರಿ ಎಸ್ಸಿ, ಕೆಎಸ್ ಬಸಂತಪ್ಪ ಮಾಯಕೊಂಡ ಎಸ್ಸಿ, ಟಿ ರಘುಮೂರ್ತಿ ಚಳ್ಳಕೆರೆ ಎಸ್ಸಿ, ರುದ್ರಪ್ಪ ಲಮಾಣಿ ಬಂಜಾರ ಸಮುದಾಯ ಎಸ್ಸಿ, ಬಿ ನಾಗೇಂದ್ರ ಬಳ್ಳಾರಿ ಎಸ್ಟಿ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಬರೋಬ್ಬರಿ 6 ಸ್ಥಾನಗಳನ್ನ ನೀಡುವ ಮೂಲಕ ಅಹಿಂದ ಮತ ಬ್ಯಾಂಕ್ ಸಂಪೂರ್ಣವಾಗಿ ಕೈತಪ್ಪಿ ಹೋಗದಂತೆ ತಡೆಯಲು ರಾಹುಲ್ ಗಾಂಧಿ ಪ್ಲಾನ್ ಮಾಡಿದ್ದಾರೆ. ಇನ್ನು ಒಕ್ಕಲಿಗದ ಅಸ್ತ್ರ ಡಿಕೆಶಿ ಕೋಟೆ ಭದ್ರವಾಗಿದೆ. ಎನ್ ಚೆಲುವರಾಯ ಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಎಚ್.ಸಿ. ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ ಪರಿಷತ್ ಸದಸ್ಯೆ, ಒಕ್ಕಲಿಗ ಸಮುದಾಯದ 4 ನಾಯಕರಿಗೆ ಮಣೆ ಹಾಕಲಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಡಿಕೆಶಿರವರ ಹಿಡಿತವನ್ನ ಮತ್ತಷ್ಟು ಭದ್ರಪಡಿಸಲು ಈ ಒಕ್ಕಲಿಗ ಸಚಿವರ ನಿಷ್ಠೆ ನೆರವಾಗಲಿದೆ. ಇನ್ನು ಲಿಂಗಾಯತ ಸಮುದಾಯದ ಸಮತೋಲನವನ್ನ ಬಸವರಾಜ ರಾಯರೆಡ್ಡಿ, ವಿಜಯನಂದ ಕಾಶಪ್ಪನವರ್, ಲಕ್ಷ್ಮಣ ಸವದಿ ಉತ್ತರ ಕರ್ನಾಟಕದಲ್ಲಿ ಪಕ್ಷವನ್ನ ಗಟ್ಟಿ ಮಾಡಲು ಸಹಾಯ ಆಗುತ್ತೆ. ಇನ್ನು ಎಸ್ ಮಲ್ಲಿಕಾರ್ಜುನ ಲಿಂಗಾಯತ, ಒಟ್ಟು 4 ಪ್ರಭಾವಿ ಲಿಂಗಾಯತ ಮತದಾರರಿಗೆ ಸ್ಥಾನವನ್ನ ನೀಡಲಾಗಿದೆ. ಅದರಲ್ಲೂ ಬಿಜೆಪಿ ತೊರೆದು ಬಂದಿದ್ದ ಲಕ್ಷ್ಮಣ ಸವದಿ ಅವರಿಗೆ ಮಂತ್ರಿಗಿರಿ ನೀಡಿರುವುದು ಪ್ರಮುಖ ಬೆಳವಣಿಗೆಯಾಗಿದೆ. ಇನ್ನು ಹಿಂದುಳಿದ ವರ್ಗಗಳು ಒಬಿಸಿ ಹಾಗೂ ಅಲ್ಪಸಂಖ್ಯಾತರನ್ನ ನೋಡ್ತಾ ಹೋದಾದ್ರೆ, ಜಮೀರ್ ಅಹಮದ್ ಖಾನ್ ಮುಸ್ಲಿಂ, ರಿಜ್ವಾನ್ ಅರ್ಷಾದ್ ಮುಸ್ಲಿಂ, ಸಂತೋಷ್ ಲಾಡ್ ಮರಾಠ, ಮಧು ಬಂಗಾರಪ್ಪ ಈಡಿಗ ಒಬಿಸಿ, ಸಿ ಪುಟ್ಟರಂಗಶೆಟ್ಟಿ ಉಪ್ಪಾರ ಒಬಿಸಿ, ಅಜಯ್ ಸಿಂಗ್ ರಜಪೂತ್. ಈ ಮೂಲಕ ಮುಸ್ಲಿಂ, ಈಡಿಗ, ಉಪ್ಪಾರ, ಮೊಗವೀರ ಸೇರಿದಂತೆ ಹಿಂದುಳಿದ ವರ್ಗಗಳ ಸಣ್ಣ ಸಣ್ಣ ಸಮುದಾಯಗಳಿಗೂ ಸಂಪುಟದಲ್ಲಿ ಜಾಗ ನೀಡಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳನ್ನ ಗಟ್ಟಿ ಮಾಡಿಕೊಳ್ಳಲಾಗಿದೆ. ಸಿದ್ದರಾಮಯ್ಯ ಬಣಕ್ಕೆ ಶಾಕ್, ಡಿಕೆಶಿಗೆ ಮೇಲುಗೈ ಹೇಗೆ? ವೀಕ್ಷಕರೇ, ಈ ಪಟ್ಟಿಯ ಪವರ್ ಶಿಫ್ಟ್ ಅನ್ನು ಗಮನಿಸಿದ್ರೆ, ಕಳೆದ ಸರ್ಕಾರದ ಅವಧಿಯಲ್ಲಿ ಸಿದ್ದರಾಮಯ್ಯರವರ ಸಂಪುಟದಲ್ಲಿ ಅತ್ಯಂತ ಪ್ರಭಾವಿ ಸಚಿವರಾಗಿದ್ದ ಸಿದ್ದುರವರ ನೆರಳಿನಂತೆ ಗುರುತಿಸಿಕೊಂಡಿದ್ದ ಕನಿಷ್ಠ 14 ಹೆಚ್ಚು ಘಟಾನುಘಟಿ ಹಿರಿಯ ನಾಯಕರಿಗೆ ಈ ಬಾರಿ ಸಚಿವ ಸ್ಥಾನ ಸಂಪೂರ್ಣ ಕೈತಪ್ಪಿದೆ. ಸಚಿವ ಸ್ಥಾನ ಕಳೆದುಕೊಂಡಿರುವ ಸಿದ್ದರಾಮಯ್ಯ ಬಣದ ಆ ಪ್ರಮುಖ ನಾಯಕರು ಯಾರ್ಯಾರು ಗೊತ್ತಾ? ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಶಿವಾನಂದ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ, ಶರಣಪ್ರಕಾಶ್ ಪಾಟೀಲ್, ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಎನ್.ಎಸ್. ಬೋಸರಾಜ್. ಯೋಚಿಸಿ ನೋಡಿ, ಈಗ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅಥವಾ ಎಚ್.ಕೆ. ಪಾಟೀಲ್ ಅವರಂತಹ ಹಿರಿಯರನ್ನ ಸಂಪುಟದಿಂದ ಹೊರಗಿಡುವುದು ಸಣ್ಣ ವಿಷಯವಲ್ಲ. ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ತಕ್ಷಣವೇ ಅವರ ಗಟ್ಟಿ ಬೆಂಬಲಿಗರ ಕೈಯಲ್ಲಿದ್ದ ಪವರ್ ಕಿತ್ತುಕೊಳ್ಳಲಾಗಿದೆ. ಇದರ ಹಿಂದೆ ಡಿಕೆ ಶಿವಕುಮಾರ್ ತಂತ್ರವನ್ನ ಗಮನಿಸಿದ್ರೆ, ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಮುಂದೆ ಒಂದೇ ವಾದ ಮಂಡಿಸಿದ್ದರು. ನಮಗೆ ಮುಂದಿನ 2028ರ ಚುನಾವಣೆ ಗೆಲ್ಲಲು ಪಕ್ಷ ಸಂಘಟನೆ ಮಾಡುವ ಹೊಸಬರು ಬೇಕು, ಹಳೆಯ ಮುಖಗಳನ್ನ ಬದಲಾಯಿಸಬೇಕು. ಹೈಕಮಾಂಡ್ ಕೂಡ ಡಿಕೆಶಿ ಅವರ ಮಾತು ಕೇಳಿ ಸಿದ್ದರಾಮಯ್ಯ ಬಣದ ಪ್ರಭಾವಿಗಳನ್ನ ಪಕ್ಕಕ್ಕಿಟ್ಟು ಡಿಕೆಶಿ ಸೂಚಿಸಿದ ಹೊಸಬರಿಗೆ
ಹೆಚ್ಚಿನ ಮಣೆಯನ್ನ ಹಾಕಲಾಗಿದೆ. ಇದು ಡಿಕೆಶಿ ಅವರ ಪವರ್ ಹೆಚ್ಚಿಸುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ. ಕೈನಲ್ಲಿ ಬಂಡಾಯದ ಬೇಗುದಿ, ಕಾಂಗ್ರೆಸ್ನಲ್ಲಿ ಶುರುವಾಯ್ತಾ ಪವರ್ ವಾರ್. ಆದರೆ ವೀಕ್ಷಕರೇ, ಯಾವುದೇ ದೊಡ್ಡ ನಿರ್ಧಾರಕ್ಕೂ ಒಂದು ಅಡ್ಡ ಪರಿಣಾಮ ಇದ್ದೇ ಇರುತ್ತದೆ. ಹೈಕಮಾಂಡ್ ಕೈಗೊಂಡ ಈ ಸರ್ಜರಿ ಈಗ ಕಾಂಗ್ರೆಸ್ ಒಳಗೊಳಗೆ ಬಹುದೊಡ್ಡ ಬಂಡಾಯದ ಕಿಚ್ಚು ಹೊತ್ತಿಸುವ ಸಾಧ್ಯತೆಯನ್ನ ದಟ್ಟವಾಗಿಸಿದೆ. 16 ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದ ಸಿದ್ದರಾಮಯ್ಯ ಸಂಪುಟದಲ್ಲಿ ಪ್ರಭಾವಿ ಖಾತೆಗಳನ್ನ ನಿಭಾಯಿಸಿದ್ದ ಎಚ್.ಕೆ. ಪಾಟೀಲ್, ಕೆ.ಎನ್. ರಾಜಣ್ಣ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೂ ದಿನೇಶ್ ಗುಂಡೂರಾವ್ರಂತಹ ಹಿರಿಯರನ್ನ ದಿಢೀರನೆ ಪಕ್ಕಕ್ಕೆ ಸರಿಸಿದ್ರೆ ಅವರು ಸುಮ್ಮನೆ ಕೂರ್ತಾರ? ಈಗಾಗಲೇ ಬೆಂಬಲಿಗರ ಮಟ್ಟದಲ್ಲಿ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ನಮಗೆ ಅನುಭವವಿದ್ದರೂ ಹೊಸಬರನ್ನ ತರಲಾಗಿದೆ ಎಂಬ ನೆಪದಲ್ಲಿ ನಮ್ಮನ್ನ ಬಲಿಪಶು ಮಾಡಲಾಯಿತು ಎಂಬ ನೋವು ಹಿರಿಯರಲ್ಲಿದೆ. ಇನ್ನು ಸಿದ್ದರಾಮಯ್ಯ ಸಿಎಂ ಸ್ಥಾನ ಕಳೆದುಕೊಂಡ ಮೇಲೆ ನಮ್ಮ ಆಪ್ತರನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗಲಿಲ್ಲವೇ ಎಂಬ ಪ್ರಶ್ನೆ ಸಿದ್ದರಾಮಯ್ಯ ಬೆಂಬಲಿಗರನ್ನ ಕಾಡ್ತಾ ಇದೆ. ಬರುವ ದಿನಗಳಲ್ಲಿ ಈ ಸಚಿವ ಸ್ಥಾನ ಕೈತಪ್ಪಿದ ಹಿರಿಯ ನಾಯಕರು ಪಕ್ಷದ ಸಂಘಟನೆಯಲ್ಲಿ ಹಿನ್ನಡೆ ಅನುಭವಿಸಿದರೆ ಅಥವಾ ಆಂತರಿಕವಾಗಿ ಡಿಕೆಶಿ ವಿರುದ್ಧ ತಿರುಗಿ ಬಿದ್ದರೆ ಅದು 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುಳುವಾಗುವ ಅಪಾಯವೂ ಇದೆ. ಈಗಾಗಲೇ ಸಚಿವ ಸ್ಥಾನ ಕೈತಪ್ಪಿದ ನಾಯಕರ ಬೆಂಬಲಿಗರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಪಕ್ಷಕ್ಕೆ ಮುಳುಗಾಗುವ ಸಾಧ್ಯತೆ ಇದ್ದು ಡಿಕೆಶಿ ಇದನ್ನು ಹೇಗೆ ನಿಭಾಯಿಸಲಿದ್ದಾರೆ ಎಂಬುದು ಕೂಡ ಕುತೂಹಲವನ್ನ ಮೂಡಿಸಿದೆ. ಪ್ರಮಾಣ ವಚನಕ್ಕೆ ಲೋಕಭವನ ರೆಡಿ. ವೀಕ್ಷಕರೇ, ನೂತನ ಸಚಿವರ ಪ್ರಮಾಣ ವಚನಕ್ಕೆ ಲೋಕಭವನ ರೆಡಿಯಾಗಿದೆ. ಸೋಮವಾರವೇ ನೂತನ 20 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಲೋಕಭವನದ ಸುತ್ತಮುತ್ತ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಈ ಅದ್ದೂರಿ ಸಮಾರಂಭಕ್ಕೆ ವಿವಿಧ ಜಿಲ್ಲೆಗಳಿಂದ ಸಚಿವರ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ. ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಯಾವುದೇ ತೊಂದರೆಯಾಗದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆಯ ಕ್ರಮವನ್ನ ಕೈಗೊಂಡಿದ್ದು ಲೋಕಭವನದ ಸುತ್ತಮುತ್ತಲಿನ ಪ್ರಮುಖ ರಸ್ತೆ ಮಾರ್ಗಗಳಲ್ಲಿ ಸಂಚಾರ ಬದಲಾವಣೆಯನ್ನ ಮಾಡಲಾಗಿದೆ. ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಹಾಗೂ ಸಾರ್ವಜನಿಕರು ಸಹಕರಿಸುವಂತೆ ಸಂಚಾರ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ನೂತನ 20 ಸಚಿವರ ಈ ಹೊಸ ಸಂಪುಟವು 2028ರ ಕರ್ನಾಟಕ ವಿಧಾನಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೆಣೆದಿರುವ ಬೃಹತ್ ರಾಜಕೀಯ ತಂತ್ರವಾಗಿದೆ. ಒಂದೆಡೆ ಸಿದ್ದರಾಮಯ್ಯ ಬಣದ ಹಿರಿಯ ಘಟಾನುಘಟಗಳಿಂದ ಪಕ್ಕಕ್ಕಿಟ್ಟು ಡಿಕೆ ಶಿವಕುಮಾರ್ ಅವರು ಹೊಸ ಮುಖಗಳಿಗೆ ಮಣೆ ಹಾಕುವ ಮೂಲಕ ಸಂಪುಟದಲ್ಲಿ ತಮ್ಮ ಮೇಲುಗೈಯನ್ನ ಸಾಧಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಜಾತಿವಾರು ಲೆಕ್ಕಾಚಾರದ ಈ ಮಾಸ್ಟರ್ ಗೇಮ್ ಪ್ಲಾನ್ ಅಹಿಂದ ಹಾಗೂ ಒಕ್ಕಲಿಗ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡಿಕೊಳ್ಳಲು ನೆರವಾಗಬಹುದು. ಆದರೆ ಸಚಿವ ಸ್ಥಾನ ಕೈತಪ್ಪಿದ ಹಿರಿಯ ನಾಯಕರ ಆಕ್ರೋಶ ಮತ್ತು ಆಂತರಿಕ ಬಂಡಾಯವನ್ನ ಹೈಕಮಾಂಡ್ ಹಾಗೂ ಡಿಕೆಶಿ ಹೇಗೆ ಶಮನಗೊಳಿಸಲಿದ್ದಾರೆ ಎಂಬುದು ಕೂಡ ಕುತೂಹಲಕಾರಿಯನ್ನ ಮೂಡಿಸಿದೆ. ನೂತನ ಸಚಿವ ಸಂಪುಟದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ.